ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಭಾರತ್ ಪಶುಧನ್ ಅಪ್ಲಿಕೇಶನ್ನಲ್ಲಿ PD ಮತ್ತು ಕ್ಲೈಂಬಿಂಗ್ ಪೆಂಡಿಂಗ್ ತೆಗೆಯುವಾಗ ಆಟೋಮೆಟಿಕ್ಕಾಗಿ ನಮಗೆ ಭಾಳ ಸ್ಟ್ರಕ್ ಆಗ್ತಾಯಿದೆ. ಹಂಗಾಗ್ಬಿಟ್ಟು ನಾನು ಗೂಗಲ್ ಕ್ರೋಮಲ್ಲಿ ಯಾವ ರೀತಿ PD ಪೆಂಡಿಂಗ್ ಮತ್ತು ಕ್ಲೈಂಬಿಂಗ್ ಪೆಂಡಿಂಗ್ ತೆಗಿಬೇಕಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ MISಗೆ ಬರೋಣ. ಭಾರತ್ ಪಶುಧನ್ MIS ರಿಪೋರ್ಟ್ ಅಂತಿದೆ. ಅದರ ಮೇಲೆ ಫಸ್ಟ್ನೇದು ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಲಾಗಿನ್, ನಿಮ್ಮ ID ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು PD ಪೆಂಡಿಂಗ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದು ವಿ ಆಲ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಯಾವ PD ಪೆಂಡಿಂಗ್ ಇದಾವೆ ಎಲ್ಲವೂ ಸಿಗ್ತವೆ. ಇಲ್ಲಿ ಕೆಳಗಡೆ ಕಾಣ್ತಿರುವಂಥ ಐಟಮ್ ಪೇಜಸ್ ಅಂತಿದೆ, ಅದು 50 ಅಂತ ಇಟ್ಕೊಂಬಿಟ್ಟು ಇಲ್ಲಿ ಒಂದೊಂದು ಸ್ಕ್ರೀನ್ಶಾಟ್ ಹಾಕಂತ ಹೋಗಿ. 16 ಅಂತ ಬಂದು 16ರಿಂದ ಮತ್ತೆ ಈ ಥರ ಸ್ಕ್ರೀನ್ಶಾಟ್ ತಕ್ಕಂತ ಹೋಗಿ. ಇದು ಯಾವಿರುತ್ತೆ ನಿಮಗೆ ಇದೇ ರೀತಿ ಸ್ಕ್ರೀನ್ಶಾಟ್ ತಗೊಂಡ್ಮೇಲೆ ಬೇಕಾದರೆ ಇಲ್ಲಿ ನೋಡ್ಬೋದು ಗೂಗಲ್ ಲೆನ್ಸಿಗೆ ಬಂದು ಗೂಗಲ್ ಲೆನ್ಸ್ ಹಾಕ್ಕೊಳ್ಳಿ. ಯಾವುದೋ ಒಂದು ಕಾಪಿ ಮಾಡ್ಕೊಳ್ಳಿ. ಹಿಸ್ಟ್ರಿ ನೋಡ್ಕೊಳ್ಳಿ, PD ಪೆಂಡಿಂಗ್ ಇದೆನಾ ಏನಿದೆ ಅಂಥೇಳಿ ನೋಡ್ಬೋದು ನೀವು. ಇದು 9ನೇ ತಾರೀಕು 10ನೇ ತಿಂಗಳದಾಗ ನಾವು ಮಾಡಿದ್ವಿ. ಅದಾದಮೇಲೆ ಮತ್ತೆ ಇದಕ್ಕೆ PD ಮಾಡಿಲ್ಲ, ಏನು ಮಾಡಿಲ್ಲ, ಈ ಜಸ್ಟಿಗೆ PD ಮಾಡ್ಬೋದು. ಇದು PD ಯಾವ ಥರ ಮಾಡ್ಬೇಕಂತೇಳಿ. ಅದೇ ರೀತಿಯಾಗಿ ಕ್ಲಾವಿಂಗ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇಲ್ಲಿ PD ಕನ್ಫರ್ಮ್ ಮಾಡಿದ ತಕ್ಷಣ ಇದರಲ್ಲಿ ಕ್ಲಾವಿಂಗ್ ಬಂದ್ ಮಾಡ್ತಾಯಿದೆ. ಹಂಗಾಗ್ಬಿಟ್ಟು ಇಲ್ಲಿ ನಾವು ಡೇಟ್ನ ಸ್ವಲ್ಪ ಚೇಂಜಸ್ ಮಾಡೋಣ. ಡಿಸೆಂಬರ್ ಕೊಟ್ಟು 2024. ಇಲ್ಲಿಂದ ನಾವು 9 ತಿಂಗಳ ಹಿಂದುಗಡೆ 1, 2, 3, 4, 5, 6, 7, 8, 9 ತಿಂಗಳ ಅಂದರೆ ಮಾರ್ಚ್ ಅಂದರೆ ಫೆಬ್ರವರಿ 29ರೊಳಗೆ ಯಾವ್ಯಾವ ಇದಾವೆ ಕ್ಲಾವಿಂಗ್ ಅವೆಲ್ಲ ಇರ್ತಾವೆ. ಇಲ್ಲಿ ನೀವು ನೋಡ್ಕೋಬೋದು ಯಾವ ಡೇಟಿಗಿದೆ ಅಂಥೇಳಿ. ಅದೇ ರೀತಿಯಾಗಿ ಇವನ್ನ ಮತ್ತೆ ಕೆಳಗಡೆ ಬಂದುಬಿಟ್ಟು ಇದನ್ನು ನಾವು ಪೇಜಸ್ ಅಂತ ಏನಿದಾವಲ್ಲ ಅದು 50 ಅಂತ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ ಹೊಳ್ಳಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಸ್ಕ್ರೀನ್ಶಾಟ್ ತಗೊಂತ ಹಿಂಗೆ ಹೋಗಿ ಒಂದ್ಸಲ ಚೆಕ್ ಮಾಡೋಣ. ಗೂಗಲ್ ಲೆನ್ಸಿಗೆ ಹೋಗೋಣ. ಇಲ್ಲಿ ನೋಡ್ಬೋದು ಇದು ಏನಿದೆ ಏನೆಲ್ಲ ಸ್ಟೇಟಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಕ್ಲಾವಿಂಗ್ ಬನ್ನಿ, ಕ್ಲಾವಿಂಗ್ ಕೊಟ್ಕೊಳ್ಳಿ. ಇಲ್ಲಿ ನೋಡ್ಬೋದು 780 ದಿನ ಆದರೆ ಆಕಳು ಕ್ಲಾವಿಂಗ್ ಮಾಡಿ, 310 ದಿನ ಅಂತಂದರೆ ಬಫ್ಲೋ ಕ್ಲಾವಿಂಗ್ ಮಾಡಿ. ಇಷ್ಟೇ ಫ್ರೆಂಡ್ಸ್. ಇದು ಅಪ್ಲಿಕೇಶನಲ್ಲಿ ಹ್ಯಾಂಗ್ ಆಗೋದು ಅಥವಾ ಸ್ಟ್ರಕ್ ಆಗೋದು ಈ ಥರ ಆಗೋದ್ರಿಂದ ಈ ಕೆಲಸನ ನಾವು ಮಾಡಿರೋದು. ಏನೇ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.